ಯೆಹೋಶುವನ ಗ್ರಂಥ ಅಧ್ಯಾಯ 21. ಲೇವಿ ಕುಲಾಧಿಪತಿಗಳು ಕಾನಾನ್ ನಾಡಿನ ಶಿಲೋಮಿನಲ್ಲಿದ್ದ ಯಾಜಕ ಎಲಾಜರ್, ನೂನನ ಮಗ ಯೆಹೋಶುವ ಮತ್ತು ಇಸ್ರಾಯೇಲ್ ಕುಲಾಧಿಪತಿಗಳ ಬಳಿಗೆ ಬಂದರು. ನಮ್ಮ ನಿವಾಸಕ್ಕೆ ನಗರಗಳನ್ನು ಮತ್ತು ನಮ್ಮ ಪಶುಪ್ರಾಣಿಗಳಿಗೆ ಗೋಮಾಳಗಳನ್ನು ಕೊಡಬೇಕೆಂದು ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಆಜ್ಞಾಪಿಸಿದರಲ್ಲವೇ ಎಂದು ವಿನಂತಿಸಿದರು. ಸರ್ವೇಶ್ವರನ ಆಜ್ಞೆಯಂತೆಯೇ ಅವರಿಗೆ ಸ್ವತ್ತಾಗಿ ಈ ಕೆಳಕಂಡ ನಗರಗಳನ್ನು ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಡಲಾಯಿತು. ಕೆಹಾತ್ಯರಿಗಾಗಿ ಚೀಟು ಹಾಕಿದಾಗ ಆರೋನನ ವಂಶದವರಾದ ಲೇವಿಯರಿಗೆ ಯೆಹೂದ, ಸಿಮೆಯೋನ್ ಮತ್ತು ಬೆನ್ಯಾಮೀನ್ ಕುಲಗಳಿಂದ 13 ನಗರಗಳು ದೊರಕಿದವು. ಮಿಕ್ಕ ಕೆಹಾತ್ಯರಿಗೆ ಎಫ್ರಾಯಿಮ್ ಹಾಗೂ ದಾನ್ ಕುಲಗಳಿಂದ ಮತ್ತು ಮನಸ್ಸೆಯ ಅರ್ಧ ಕುಲಗಳಿಂದ 10 ನಗರಗಳು ಸಿಕ್ಕಿದವು. ಮತ್ತೆ ಚೀಟು ಹಾಕಿದಾಗ ಗೆರ್ಷೋನ್ಯರಿಗೆ ಇಸ್ಸಾಕಾರ್, ಆಶೇರ್, ನಫ್ತಾಲಿ ಎಂಬ ಕುಲಗಳಿಂದ ಮತ್ತು ಬಾಷಾನಿನಲ್ಲಿರುವ ಮನಸ್ಸೆಯ ಅರ್ಧ ಕುಲದಿಂದ 13 ನಗರಗಳು ದೊರೆತವು. ಮೆರಾರಿ ಗೋತ್ರದವರಿಗೆ ರೂಬೇನ್, ಗಾದ್ ಹಾಗೂ ಜೆಬುಲೋನ್ ಕುಲಗಳಿಂದ 12 ನಗರಗಳು ಸಿಕ್ಕಿದವು. ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಆಜ್ಞಾಪಿಸಿದಂತೆ ಇಸ್ರಾಯೇಲರು ಚೀಟು ಹಾಕಿ ಲೇವಿಯರಿಗೆ ಇಷ್ಟು ನಗರಗಳನ್ನೂ ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಟ್ಟರು. ಲೇವಿ ಕುಲದವರು ಹಾಗೂ ಕೆಹಾತನ ಗೋತ್ರದವರೂ ಆದ ಆರೋನನ ಕುಟುಂಬದವರಿಗೆ ಚೀಟು ಮೊದಲು ಬಿದ್ದಿತು. ಆದ್ದರಿಂದ ಇಸ್ರಾಯೇಲರು ಅವರಿಗೆ ಯೆಹೂದ ಮತ್ತು ಸಿಮೆಯೋನ್ ಕುಲಗಳಿಂದ ಕೆಳಗೆ ಹೇಳಿರುವ ನಗರಗಳನ್ನು ಕೊಟ್ಟರು. ಇವುಗಳಲ್ಲಿ ಯೆಹೂದ ಮಲೆನಾಡಿನ ಹೆಬ್ರೋನ್ ಎಂಬ ಗೋಮಾಳ ಸಹಿತವಾದ ಕಿರ್ಯತರ್ಬವು ಸೇರಿರುತ್ತದೆ. ಕಿರ್ಯತರ್ಬ ಎಂದರೆ ಅನಾಕನ ತಂದೆಯಾದ ಅರ್ಬನ ನಗರ. ಆದರೆ ಇದಕ್ಕೆ ಸೇರಿದ ಹೊಲಗಳನ್ನೂ ಮತ್ತು ಗ್ರಾಮಗಳನ್ನು ಯೆಫುಯೇಲನ ಮಗ ಕಾಲೇಬನಿಗೆ ಕೊಟ್ಟರು. ಯಾಜಕ ಆರೋನನ ವಂಶದವರಿಗೆ ಮೇಲೆ ಹೇಳಿದ 2 ಕುಲಗಳಿಂದ ಹೆಬ್ರೋನ್ ಎಂಬ ಆಶ್ರಯನಗರ, ಲಿಬ್ನ, ಯತ್ತೀರ್, ಎಷ್ಟೆಮೋಹ, ಹೋಲೋನ್, ದೆಬೀರ್, ಆಯಿನ್, ಯುಟ್ಟ, ಬೇತ್ ಶೆಮೆಷ್ ಎಂಬ 9 ಗೋಮಾಳ ಸಹಿತವಾದ ನಗರಗಳು ಹಾಗೂ ಬೆನ್ಯಾಮೀನ್ ಕುಲದಿಂದ ಗಿಬ್ಯೋನ್, ಗೆಬ, ಅನಾತೋತ್, ಅಲ್ಮೋನ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು ದೊರೆತವು. ಯಾಜಕನಾದ ಆರೋನನ ವಂಶದವರ ಪಾಲಿಗೆ ಬಂದಂಥ ಗೋಮಾಳ ಸಹಿತವಾದ ನಗರಗಳು 13. ಲೇವಿಯರಾದ ಕೆಹಾತ್ಯರ ಉಳಿದ ಕುಟುಂಬಗಳಿಗೆ ಎಫ್ರಾಯಿಮ್ ಸ್ವತ್ತಿನಿಂದ ಬೆಟ್ಟದಲ್ಲಿರುವ ಶೆಕೆಮ್ ಎಂಬ ಆಶ್ರಯನಗರ, ಗೆಜೆರ್, ಕಿಚ್ಚೈಮ್ ಹಾಗೂ ಬೇತ್ ಹೊರೋನ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು, ದಾನ್ಯರ ಸ್ವತ್ತಿನಿಂದ ಎಲ್ಲೇಕೆ, ಗಿಬ್ಬೆತೋನ್, ಅಯ್ಯಾಲೋನ್, ಗತ್ ರಿಮ್ಮೋನ್ ಎಂಬ ಗೋಮಾಳ ಸಹಿತವಾದ 4 ಪಟ್ಟಣಗಳು, ಮನಸ್ಸೆ ಕುಲದ ಅರ್ಧ ಜನರ ಸ್ವತ್ತಿನಿಂದ ತಾನಾಕ್, ಗತ್ ರಿಮ್ಮೋನ್ ಎಂಬ 2 ಗೋಮಾಳ ಸಹಿತವಾದ ನಗರಗಳು ಚೀಟಿನಿಂದ ದೊರಕಿದವು. ಒಟ್ಟಾರೆ ಕೆಹಾತ್ಯರಿಗೆ ಸಿಕ್ಕಿದಂತಹ ಗೋಮಾಳ ಸಹಿತವಾದ ನಗರಗಳು 10. ಗೆರ್ಷೋನ್ಯರ ಕುಟುಂಬಗಳಿಗೆ ಅರ್ಧ ಮನಸ್ಸೆಯವರ ಸ್ವತ್ತಿನಿಂದ ದೊರಕಿದವುಗಳು ಇವು. ಕೊಲೆ ಮಾಡಿದವನಿಗೆ ಆಶ್ರಯ ನಗರವಾದ ಬಾಷಾನಿನ ಗೋಲಾನ್, ಬೆಯೆಷ್ಟಾರ್ ಎಂಬ ಗೋಮಾಳ ಸಹಿತವಾದ 2 ನಗರಗಳು. ಇಸ್ಸಾಕಾರ್ ಸ್ವತ್ತಿನಿಂದ ಕಿಶ್ಯೋನ್, ದಾಬೆರತ್, ಯರ್ಮುತ್, ಯಂಗ್ನೀಮ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು. ಆಶೇರ್ ಕುಲದಿಂದ ಮಿಷಾಲ್, ಅಬ್ದೋನ್, ಹೆಲ್ಕಾತ್, ರೆಹೋಬ್ ಎಂಬ 4 ಗೋಮಾಳ ಸಹಿತವಾದ ನಗರಗಳು. ನಫ್ತಾಲಿ ಸ್ವತ್ತಿನಿಂದ ಕೊಲೆ ಮಾಡಿದವನಿಗೆ ಆಶ್ರಯ ನಗರವಾದ ಗಲಿಲೇಯದ ಕೆದೆಷ್, ಅರ್ಮದ್ದೋರ್,
ಕರ್ತಾನ್ ಎಂಬ ಗೋಮಾಳ ಸಹಿತವಾದ 3 ನಗರಗಳು. ಹೀಗೆ ಗೆರ್ಷೋನ್ಯರಿಗೆ ಸಿಕ್ಕಿದ ಗೋಮಾಳ ಸಹಿತವಾದ ಒಟ್ಟು ನಗರಗಳು 13. ಮಿಕ್ಕ ಲೇವಿಯರಾದ ಮೆರಾರಿ ಗೋತ್ರದವರಿಗೆ ಜೆಬುಲೋನ್ ಸ್ವತ್ತಿನಿಂದ ಯೊಕ್ನೆಯಾಮ್, ಕರ್ತಾ, ದಿಮ್ನಾ ಹಾಗೂ ನಹಲಾಲ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು. ರುಬೇನ್ಯರ ಸ್ವತ್ತಿನಿಂದ ಬೇಚೆರ್, ಯಹಚ, ಕೆದೆಮೋತ್ ಹಾಗೂ ಮೆಫಾಗತ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು. ಗಾದ್ಯರ ಸ್ವತ್ತಿನಿಂದ ಕೊಲೆ ಮಾಡಿದವನಿಗೆ ಆಶ್ರಯ ನಗರವಾಗಿರುವ ಗಿಲ್ಯಾದಿನ ರಾಮೋತ್, ಮಹನಹಿಮ್, ಎಷ್ಟೋನ್ ಹಾಗೂ ಎಲ್ಜೇರ್ ಎಂಬ ಗೋಮಾಳ ಸಹಿತವಾದ 4 ನಗರಗಳು ಸಿಕ್ಕಿದವು. ಮಿಕ್ಕ ಲೇವಿಯರಾದ ಮೆರಾರಿ ಗೋತ್ರಗಳಿಗೆ ಚೀಟಿನಿಂದ ಹೀಗೆ ದೊರೆತ ನಗರಗಳು ಒಟ್ಟು 12. ಲೇವಿಯರಿಗೆ ಇಸ್ರಾಯೇಲರ ನಡುವೆ ದೊರಕಿದ ಗೋಮಾಳ ಸಹಿತವಾದ ನಗರಗಳು ಒಟ್ಟು 48. ಈ ನಗರಗಳಲ್ಲಿ ಪ್ರತಿಯೊಂದಕ್ಕೂ ಗೋಮಾಳವಿರುತ್ತದೆ. ಎಲ್ಲ ನಗರಗಳಲ್ಲೂ ಹೀಗೆಯೇ ಇದೆ. ಸರ್ವೇಶ್ವರ ಸ್ವಾಮಿ ಇಸ್ರಾಯೇಲರ ಪೂರ್ವಜರಿಗೆ ಪ್ರಮಾಣಪೂರ್ವಕವಾಗಿ ವಾಗ್ದಾನ ಮಾಡಿದ ನಾಡನ್ನು ಹೀಗೆ ಅವರಿಗೆ ಕೊಟ್ಟರು. ಇಸ್ರಾಯೇಲರು ಅದನ್ನು ವಶಪಡಿಸಿಕೊಂಡು ಅದರಲ್ಲಿ ವಾಸ ಮಾಡಿದರು. ಸರ್ವೇಶ್ವರ ಅವರ ಪೂರ್ವಜರಿಗೆ ಆಣೆಯಿಟ್ಟು ಹೇಳಿದಂತೆ ಅವರಿಗೆ ಎಲ್ಲೆಡೆಯಲ್ಲೂ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಿದರು. ಶತ್ರುಗಳಾರೂ ಅವರನ್ನು ಪ್ರತಿಭಟಿಸಿ ನಿಲ್ಲಲಿಲ್ಲ. ಎಲ್ಲರೂ ಅವರ ಕೈವಶವಾದರು. ಸರ್ವೇಶ್ವರ ಇಸ್ರಾಯೇಲರಿಗೆ ಮಾಡಿದ ಅತ್ಯುನ್ನತ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗಲಿಲ್ಲ. ಎಲ್ಲವೂ ನೆರವೇರಿದವು. ಪ್ರಭುವಿನ ವಾಕ್ಯ.